ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಬಂಗಾವಾದಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಆಚರಣೆ. ಕೆಂಪೇಗೌಡರು ಬೆಂಗಳೂರು ನಿರ್ಮಾಣಕರ್ತರು. ಎಲ್ಲ ಸಮುದಾಯಗಳ ಸಹಕಾರದೊಂದಿಗೆ ಅವರು ನಿರ್ಮಿಸಿದ ನಗರ ಇಂದು ವಿಶ್ವದಲ್ಲೇ ಖ್ಯಾತಿ ಪಡೆದಿದೆ. ಎಲ್ಲ ಜಾತಿ ಜನಾಂಗದವರು ಕೆಂಪೇಗೌಡರನ್ನು ನೇಯಬೇಕು ಎಂದು ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಬಂಗಾವಾದಿ ನಾಗರಾಜ್ ಹೇಳಿದರು. ಶುಕ್ರವಾರ ಬಂಗಾವಾದಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯಲ್ಲಿ ಮಾತನಾಡಿ, ಬೆಂಗಳೂರಿನಂತಹ ಮಹಾನಗರವನ್ನು ಕಟ್ಟಿ ಜನಜೀವನಕ್ಕೆ ಅನೇಕ ಸೌಕರ್ಯಗಳನ್ನು ಕಲ್ಪಿಸಿದ ಮಹಾನ್ ವ್ಯಕ್ತಿ. ದೂರದೃಷ್ಟಿ ಹೊಂದಿದ್ದ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಲ್ಲ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಸಮುದಾಯದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಮೆರವಣಿಗೆಯಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಿದ್ದವು. ಬಹಳ ವಿಜೃಂಭಣೆಯಿಂದ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಬಂಗಾವಾದಿ ಗ್ರಾಮದ ಹಿರಿಯ ಮುಖಂಡರು, ಯುವಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ನಾಡಪ್ರಭು ಕೆಂಪೇಗೌಡವರ 516ನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ನಾಡಪ್ರಭು ಕೆಂಪೇಗೌಡರು ಇಡೀ ವಿಶ್ವದಲ್ಲಿನೇ ಬೆಂಗಳೂರು ನಗರವನ್ನು ಪ್ರಖ್ಯಾತಿಯಾಗಿ ಎಲ್ಲ ದೀನ ದಲಿತರು ಬಡಬಗ್ಗರಿಗೆ ಅನುಕೂಲವಾಗಿರ್ತಕ್ಕಂಥ ಆ ಕಾಲದಲ್ಲಿ 500 ವರ್ಷದ ಹಿಂದುಗಡೆ ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿದಂಥ ಒಬ್ಬ ಧೀಮಂತ ನಾಯಕ ಅಂದರೆ ನಾಡಪ್ರಭು ಕೆಂಪೇಗೌಡರು. ಅವರು ಮಾಡಿದಂಥ ಒಂದು ಬೆಂಗಳೂರು ನಗರವನ್ನಾಗಲಿ ಆ ನಗರವನ್ನು ಅನುಸರಿಸಿಕೊಂಡು ಎಲ್ಲ ಕಡೆ ಕೂಡ ಎಲ್ಲ ಹಳ್ಳಿಗಳಲ್ಲಿ ಕೂಡ ಕೆರೆ ಕಟ್ಟೆಗಳ ನಿರ್ಮಾಣ ಮಾಡೋದಕ್ಕೆ ಪ್ರಮುಖ ಕಾರಣ ಅಂದರೆ ನಾಡಪ್ರಭು ಕೆಂಪೇಗೌಡರು. ಅವರು ಎಲ್ಲ ಜನಾಂಗದ ಒಬ್ಬ ನಾಯಕರು. ಇವತ್ತು ಅವರ ಒಂದು ಜಯಂತ್ಯೋತ್ಸವವನ್ನು ಬಂಗಾವಾದಿ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಎಲ್ಲ ಜನಾಂಗದವರು ಸೇರಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಆ ಮಹಾನ್ ಭಾವ ಏನು ನಮ್ಗೆ ಅಡಿಪಾಯ ಹಾಕ್ಬಿಟ್ಟಿದ್ದಾನೆ, ಅದನ್ನು ನಾವೆಲ್ಲರೂ ಕೂಡ ಅನುಸರಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಹೋದರೆ ಎಲ್ಲ ಒಂದು ಒಕ್ಕಲುತನವನ್ನು ಅವರು ಪ್ರಾರಂಭ ಮಾಡ್ತಂಥವ್ರು. ಅಂಥ ಮಹಾಪ್ರಭುವನ್ನು ಇವತ್ತು ದಿವಸ ಬಂಗಾವಾದಿ ಗ್ರಾಮದಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಆಚರಣೆ ಮಾಡ್ತಾರೆ. ಶಾಂತಿಯುತವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಇದೇ ಥರನೇ ಎಲ್ಲ ಜನಾಂಗವನ್ನು ಅನುಸರಿಸಿಕೊಂಡು ನಮ್ಮ ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ಹೇಳ್ಕೊಂಡು ಇವತ್ತು ಎಲ್ಲ ಅನುಸರಿಸಬೇಕಂತ ಹೇಳ್ಬಿಟ್ಟು, ಮತ್ತು ಅದಲ್ಲದೆ ಇವತ್ತಿನ ದಿವಸ ಬಂಗಾವಾದಿ ಗ್ರಾಮದಲ್ಲಿ SSLCಯಲ್ಲಿ ಹೆಚ್ಚು ಅಂಕ ಪಡ್ತಕ್ಕಂಥ 3 ಮಕ್ಕಳನ್ನು ಇವತ್ತು ಹೆಚ್ಚು ಅಂಕಗಳನ್ನು ಪಡೆದಂಥ ಮಕ್ಕಳನ್ನು ಇವತ್ತು ದಿವಸ ಅವರಿಗೆ ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮವನ್ನು ಮುಂದೆಯೂ ಕೂಡ ಅನುಸರಿಸಿಕೊಂಡು ಶಾಂತಿಯುತವಾಗಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ಕೋಬೇಕಂತ ನಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ.